ಇವತ್ತು ಓಶೋ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ. ಓಶೋ ಒಬ್ಬ ಎಂತಹ ವ್ಯಕ್ತಿ ಅಂದರೆ ಒಬ್ಬ ತತ್ವಜ್ಞಾನಿ, ಆಧುನಿಕ ಚಿಂತಕ ಹಾಗೂ ಸ್ಥಾಪಿತ ಸಂಪ್ರದಾಯಗಳನ್ನು ಪ್ರಶ್ನಿಸಿದ ಒಬ್ಬ ಧೈರ್ಯಶಾಲಿ ವ್ಯಕ್ತಿ. ಇನ್ನು ಅವರು ಧರ್ಮದ ಬಗ್ಗೆ ಅವರ ದೃಷ್ಟಿಕೋನ ನೋಡೋದಾದರೆ, ದೃಷ್ಟಿಕೋನ ದೇಹ ಮತ್ತು ಮನಸ್ಸು ಎರಡೂ ಒಂದಾಗಿರುವುದೇ ಧರ್ಮ ಅಂತ ಹೇಳ್ತಾರೆ. ಅವರು ದೇವಾಲಯ ಅಥವಾ ಮಂದಿರ ಮಸೀದಿಗಳಲ್ಲಿ ದೇವರಿಲ್ಲ ಅಂತಾರೆ. ಅದನ್ನು ಬಿಟ್ಟು ಹೊರಗಡೆ ಬಂದರೆ ಮಾತ್ರ ಪರಮಾತ್ಮನ ಕಾಣಲು ಸಾಧ್ಯ ಅಂತ ಹೇಳ್ತಾರೆ. ಅಂದರೆ ಅವ್ರು ಯಾವುದೇ ಸ್ಥಾಪಿತ ಧರ್ಮವನ್ನು ಒಪ್ತಿರ್ಲಿಲ್ಲ. ಯಾವುದೇ ಸ್ಥಾಪಿತ ಧರ್ಮ ಮನುಷ್ಯನನ್ನು ಒಂದು ಉನ್ನತ ಸ್ಥಾನಕ್ಕೆ ಕರ್ಕೊಂಡೋಗಲು ಸಾಧ್ಯವೇ ಇಲ್ಲ ಅನ್ನೋದು ಅವ್ರ ನಂಬಿಕೆ ಆಗಿತ್ತು. ಅದರಂತೆಯೇ ಅವರು ತಮ್ಮ ಇಡೀ ಜೀವನ ಪ್ರಚಾರ ಪ್ರಸಾರ ಮಾಡಿದ್ರು. ಅವರು ಸಾಮಾಜಿಕವಾಗಿ ಅಥವಾ ಆರ್ಥಿಕವಾಗಿ, ರಾಜಕೀಯವಾಗಿ ಎಷ್ಟೇ ವಿಚಾರ ಮಂಡನೆ ಮಾಡಿದ್ರೂ ಸಹ ಅವರು ಮೂಲ ತತ್ವ ಪ್ರತಿಯೊಬ್ಬರು ತಮ್ಮ ಆತ್ಮಜ್ಞಾನವನ್ನು ಕಂಡುಕೊಳ್ಬೇಕು, ಆತ್ಮ ಉನ್ನತಿಯಲ್ಲಿಯೇ ಎಲ್ಲವೂ ರಹಸ್ಯ ಅಡಗಿದೆ ಎನ್ನುವುದು ಅವರು ಬಲವಾದ ನಂಬಿಕೆಯಾಗಿತ್ತು. ಅವ್ರು ಮಾತಾಡದಿರ್ತಕ್ಕಂಥ ವಿಚಾರನೇ ಇಲ್ಲ, ಪ್ರತಿಯೊಂದು ವಿಚಾರವನ್ನು ಮಾತಾಡಿದ್ರು. ಸಮಾಜದಲ್ಲಿ ಎಷ್ಟು ಉಳುಕಿದೆಯೋ, ಎಷ್ಟು ಕೆಡಕಿದೆಯೋ ಅದ್ರ ಬಗ್ಗೆನೂ ಮಾತಾಡಿದ್ರು. ಸಮಾಜದಲ್ಲಿ ಎಷ್ಟು ತಿದ್ಕೊಳ್ಬೇಕು, ಎಷ್ಟು ಸರೋಗ್ಬೇಕು, ಎಲ್ಲವನ್ನು ತಮ್ಮ ಚಿಂತನೆಗಳಿಗೆ ಈಡ್ ಮಾಡಿದ್ರು. ಇನ್ನು ಅವರು ಹೇಳಿದ ಮುಖ್ಯವಾದ ವಿಚಾರ ಎಂದರೆ ತಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವುದೇ ನಿಜವಾದ ಶಿಕ್ಷಣ ಅಂತ ಹೇಳಿದ್ರು. ಯಾಕಂದ್ರೆ ನಾವು ನಮ್ಮ ಮನಸ್ಸನ್ನೇ ಎಂದೂ ಅರ್ಥ ಮಾಡ್ಕೊಂಡೇ ಇರೋದಿಲ್ಲ. ನಮ್ಗೇನ್ ಬೇಕು ಅನ್ನೋದು ನಮಗೆ ತಿಳಿದಿರೋದಿಲ್ಲ. ಪ್ರತಿಯೊಂದು ಏನೋ ಒಂದು ಯಾಂತ್ರಿಕವಾಗಿ ಜೀವನ ಹೋಗ್ತಾ ಇರುತ್ತೆ. ಈ ರೀತಿಯಾಗಿ ನಮ್ಮ ಮನಸ್ಸನ್ನು ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರ ಒಂದು ಜೀವನದ ಉದ್ದೇಶ ನಮಗೆ ತಿಳಿಯುತ್ತೆ ಅನ್ನೋದು ಅವರ ಬಲವಾದ ನಂಬಿಕೆಯಾಗಿತ್ತು. ಇನ್ನು ಅವರು ಪ್ರೀತಿ ಬಗ್ಗೆ ಮಾತಾಡಿದಾಗಲೂ ಕೂಡ ಪ್ರೀತಿ ಯಾವುದೇ ಬಂಧನ ಅಲ್ಲ ಅಂತ ಹೇಳಿದ್ರು. ಇನ್ನು ನಾವು ಯಾವುದೇ ಪ್ರೀತಿಯನ್ನ ಬಂಧಿಸಲು ಬಯಸಿದ್ರೆ ಅದು ಪ್ರೀತಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಅದು ನಿಜನೇ. ಯಾಕಂದ್ರೆ ಯಾವುದೇ ಒಂದು ಪ್ರೀತಿ ಬಲವಂತಕ್ಕೆ ಅಥವಾ ಒತ್ತಡಕ್ಕೆ ಮಣಿಯೋದಿಲ್ಲ, ಅಥವಾ ಮಾಲೀಕತ್ವಕ್ಕೆ ಮಣಿಯೋದಿಲ್ಲ. ಇದು ನನ್ನ ಪ್ರೀತಿ ಅಂತ ನಾವು ದಬ್ಬಾಳಿಕೆ ಅಥವಾ ನಾವೊಂದು ಮಾಲೀಕತ್ವ ಮಾಡೋಕ್ಕೋದ್ರೆ ಅಲ್ಲಿ ತಕ್ಷಣದಲ್ಲೇ ಒಡಕುಂಟಾಗುತ್ತೆ, ಜಗಳ ಉಂಟಾಗುತ್ತೆ. ಹಾಗಾಗಿ ಎಲ್ಲಿ ಪ್ರೀತಿಯ ಮೇಲೆ ಪ್ರಭುತ್ವ ಸಾಧಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಅಲ್ಲಿ ಪ್ರತಿ ಕ್ಷಣದಿಂದಲೂ ಯುದ್ಧ, ಸಂಘರ್ಷಣೆ ಶುರುವಾಗುತ್ತೆ. ಹಾಗಾಗಿ ಪ್ರೀತಿಯ ಬಗ್ಗೆನೂ ಕೂಡ ಬಹಳಷ್ಟು ಓಶೋ ಮಾತಾಡಿದ್ದಾರೆ. ಕೊನೆಗೆ ಅವ್ರು ಎಲ್ಲಿ ಹೋಗ್ತಾರೆ ಅಂದರೆ ಪ್ರೇಮವೇ ಧರ್ಮ ಅನ್ನೋ ಮಟ್ಟಕ್ಕೂ ಹೋಗ್ತಾರೆ ಅವರು. ಹಾಗೆ ಅವರು ತುಂಬ ವಿಚಾರಗಳನ್ನು ಹೇಳಿದ್ರು. ಓಶೋ ಒಬ್ಬ ಈ ಕಾಲಘಟ್ಟ ಕಂಡ ಅದ್ಭುತ ಚಿಂತಕ, ಒಬ್ಬ ಮಾನವತಾವಾದಿ ಅಂತಲೇ ಹೇಳಬೇಕು. ಯಾಕಂದರೆ ಎಲ್ಲವನ್ನು ಧಿಕ್ಕರಿಸಿದಾಗಲೇ ಒಬ್ಬ ವ್ಯಕ್ತಿ ನಿಜವಾದ ರೂಪದಲ್ಲಿ ಸ್ವತಂತ್ರಗೊಳ್ಳೋಕೆ ಸಾಧ್ಯ ಅನ್ನೋದು ಅವರ ಕಲ್ಪನೆ. ಪ್ರತಿಯೊಂದನ್ನು ಧಿಕ್ಕರಿಸುವ ಧೈರ್ಯ ಯಾರಲ್ಲಿದೆ ಮಾತ್ರ ಅವರು ಓಶೋ ಅನುಯಾಯಿ ಆಗಕ್ಕೆ ಸಾಧ್ಯ. ಇಲ್ಲಾಂದರೆ ಅವರು ಓಶೋ ಯಾವುದನ್ನು ಸುಳ್ಳಿನ ಜಗತ್ತು ಅಂತಾರೆ ಆ ಜಗತ್ತಿನಲ್ಲೇ ಸುತ್ತಾಡ್ತಾ ತಿರುಗ್ತಾ ಇರಬೇಕಾಗತ್ತೆ. ಹಾಗೆ ನಿಧಾನವಾಗಿ ಓಶೋ ಚಿಂತನೆಗಳನ್ನ ನಾವು ಅರ್ಥ ಮಾಡ್ಕೊಳ್ತಾ ಮುಂದೆ ಹೋಗೋಣ.
ಮುಂದಿನ ಭಾಗದಲ್ಲಿ ಮತ್ತಷ್ಟು ಅವರ ವಿಚಾರಗಳನ್ನು, ಚಿಂತನೆಗಳನ್ನು ಚರ್ಚೆ ನಿಮ್ಮೊಂದಿಗೆ ಮಾಡ್ತೀನಿ. ಇಷ್ಟೊತ್ತು ಸಮಯ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು.